ಅದೇ ಸಮಯದಲ್ಲಿ ಹೊರಗೆ ಮಳೆ ಸ್ವಲ್ಪ ಜೋರಾಯಿತು. ಕಿಟಕಿಯ ಗಾಜಿನ ಮೇಲೆ ಮಳೆಯ ಹನಿಗಳು ಬಡಿದವು. ಆದಿಗೆ ಮತ್ತೆ ಆ ರಾತ್ರಿ ಕೇಳಿದ ಧ್ವನಿ ನೆನಪಾಯಿತು. ಆದಿ, ಅವನು ತನ್ನ ಬ್ಯಾಗ್ ತೆರೆದ. ಮಾಯಾ ಎಂದು ಬರೆಯಲಾಗಿದ್ದ ಕಸೆಟ್ ಹೊರತೆಗೆದ. ಈ ರೆಕಾರ್ಡಿಂಗ್ ಕೇಳಿ. ನೇತ್ರ ತಕ್ಷಣ ಹಿಂದೆ ಸರಿದಳು. ಬೇಡ, ನೀವು ಕೇಳಬೇಕು. ನನಗೆ ಕೇಳಲು ಇಷ್ಟವಿಲ್ಲ. ನೀವು ಅವಳನ್ನು ತಿಳಿದಿದ್ದೀರಿ. ನೇತ್ರ ಅವನ ಕಡೆ ನೋಡಿದಳು. ನಾನು ಅವಳನ್ನು ತಿಳಿದಿದ್ದೆ, ಬಹಳ ವರ್ಷಗಳ ಹಿಂದೆ. ಆದಿ ಕಸೆಟ್ ಪ್ಲೇಯರ್ ಹೊರತೆಗೆದ. ಅವನು ಟೇಪ್ ಹಾಕಿದ. ಪ್ಲೇ. ಮೊದಲಿಗೆ ಮಳೆಯ ಸದ್ದು, ದೂರದಲ್ಲಿ ಗಾಳಿಯ ಸದ್ದು, ಮತ್ತೆ ಹಲವು ಕಿಶೋರ ವಿದ್ಯಾರ್ಥಿಗಳ ಮಾತುಗಳು, ಅವರ ನಗು, ಯಾರೋ ಹಾಡುತ್ತಿದ್ದ ಧ್ವನಿ, ನಂತರ ಒಬ್ಬ ಶಿಕ್ಷಕಿಯ ಧ್ವನಿ. ಎಲ್ಲರೂ ತಮ್ಮ ತಮ್ಮ ಸೀಟಿನಲ್ಲಿ ಕುಳಿತುಕೊಳ್ಳಿ. ನೇತ್ರನ ಮುಖ ಬದಲಾಗತೊಡಗಿತು. ಈ ಧ್ವನಿ. ಆದಿ ಅವಳನ್ನು ನೋಡಿದ. ಯಾರದು? ನಮ್ಮ ಹಳೆಯ ಶಿಕ್ಷಕಿ. ಅವರ ಹೆಸರು? ನೇತ್ರ ನಿಧಾನವಾಗಿ ಹೇಳಿದಳು. ಸರೋಜಮ್ಮ. ರೆಕಾರ್ಡಿಂಗ್ ಮುಂದುವರಿಯಿತು. ಒಬ್ಬ ಹುಡುಗಿಯ ಧ್ವನಿ, ತುಂಬ ಸ್ಪಷ್ಟ. ಮೇಡಮ್, ಮಳೆ ಇನ್ನೂ ಜೋರಾಗಿದೆ. ಮತ್ತೊಂದು ಧ್ವನಿ, ಚಿಂತಿಸಬೇಡಿ, ಬಸ್ ಬರುತ್ತದೆ. ನಂತರ ಕೆಲವು ಸೆಕೆಂಡುಗಳ ಮೌನ. ಮತ್ತೆ ಒಂದು ಹುಡುಗಿಯ ಧ್ವನಿ, ನೇತ್ರ. ಆದಿ ತಕ್ಷಣ ವಾಲ್ಯೂಮ್ ಹೆಚ್ಚಿಸಿದ. ನೇತ್ರನ ಮುಖ ಬಿಳಿಯಾಯಿತು. ಅದು ನನ್ನ ಧ್ವನಿ. ಆದಿ ಆಶ್ಚರ್ಯಪಟ್ಟ. ನಿಮ್ಮ ಧ್ವನಿ? ಹೌದು. ರೆಕಾರ್ಡಿಂಗ್ನಲ್ಲಿ ಯುವ ನೇತ್ರಳ ಧ್ವನಿ ಕೇಳಿಸಿತು. ಮಾಯಾ, ನೀನು ವಿಂಡೋ ಹತ್ತಿರ ಕುಳಿತುಕೊಳ್ಳಬೇಡ. ಮತ್ತೆ ಮಾಯಾಳ ಧ್ವನಿ, ನಾನು ಇಲ್ಲೇ ಕುಳಿತುಕೊಳ್ಳುತ್ತೇನೆ. ಆದಿ ನೇತ್ರಳ ಕಡೆ ನೋಡಿದ. ನಿಮಗೆ ಎಲ್ಲವೂ ನೆನಪಾಗುತ್ತಿದೆಯಾ? ನೇತ್ರ ಕಣ್ಣು ಮುಚ್ಚಿದಳು. ಸ್ವಲ್ಪ. ಆದರೆ ಅವಳು ತಲೆಯನ್ನು ಹಿಡಿದುಕೊಂಡಳು. ನಾನು ಮರೆತಿದ್ದೆ. ಆದಿ ರೆಕಾರ್ಡಿಂಗ್ ನಿಲ್ಲಿಸಿದ. ಏನು ಮರೆತಿದ್ದೀರಿ? ನೇತ್ರ ನಿಧಾನವಾಗಿ ಕುರ್ಚಿಯಲ್ಲಿ ಕುಳಿತಳು. ಆ ದಿನ ನಾವು ಶಾಲೆಯಿಂದ ಹೊರಟಾಗ ಮಾಯಾ ನನ್ನ ಪಕ್ಕದಲ್ಲೇ ಕುಳಿತಿದ್ದಳು. ನಾವು ಇಬ್ಬರು ತುಂಬ ಮಾತನಾಡುತ್ತಿದ್ದೆವು. ಅವಳು ನನಗೆ ಒಂದು ಫೋಟೋಗ್ರಾಫ್ ತೋರಿಸಿದ್ದಳು. ಆದಿ ಕೇಳಿದ, ಯಾವ ಫೋಟೋಗ್ರಾಫ್? ನೇತ್ರ ಕಣ್ಣು ತೆರೆದಳು. ಅದೇ ಫೋಟೋಗ್ರಾಫ್. ಇಬ್ಬರು ಮತ್ತೆ ಕಬರ್ಡ್ ಕಡೆ ಹೋದರು. ನೇತ್ರ ಹಳೆಯ ಫೋಟೋಗ್ರಾಫ್ ಬಾಕ್ಸ್ ತೆಗೆದುಕೊಂಡಳು. ಅವಳು ಒಂದೊಂದೇ ಫೋಟೋಗ್ರಾಫ್ ನೋಡಿದಳು. ಕೊನೆಗೆ ಒಂದು ಫೋಟೋಗ್ರಾಫ್ ಹೊರತೆಗೆದಳು. ಅದು ತುಂಬ ಹಳೆಯದು. ಅಂಚುಗಳು ಹಳದಿ ಬಣ್ಣಕ್ಕೆ ತಿರುಗಿದ್ದವು. ಮಳೆಯ ತೇವದಿಂದ ಸ್ವಲ್ಪ ಹಾಳಾಗಿತ್ತು. ಚಿತ್ರದಲ್ಲಿ 12 ಕಿಶೋರ ವಿದ್ಯಾರ್ಥಿಗಳು, ಸುಮಾರು 15ರಿಂದ 17 ವರ್ಷದೊಳಗಿನವರು. ಅವರ ಹಿಂದೆ ಶಾಲೆಯ ಹಳೆಯ ಕಟ್ಟಡ, ಮುಂದೆ ಅವರ ಶಿಕ್ಷಕಿ. ಎಲ್ಲರೂ ಕ್ಯಾಮ್ರಾ ಕಡೆ ನೋಡುತ್ತಿದ್ದರು. ಆದರೆ ಒಬ್ಬ ಹುಡುಗಿಯ ಮುಖದ ಮೇಲೆ ಕಪ್ಪು ಮಸಿ ಗೀರು ಹಾಕಲಾಗಿತ್ತು. ಆದಿ ಫೋಟೋಗ್ರಾಫನ್ನು ಹತ್ತಿರದಿಂದ ನೋಡಿದ. ಇದು ಯಾರೋ ಉದ್ದೇಶಪೂರ್ವಕವಾಗಿ ಮಾಡಿದ್ದಾರೆ. ನೇತ್ರ ತಲೆ ಆಡಿಸಿದಳು. ಹೌದು. ಆದರೆ ಯಾಕೆ? ನೇತ್ರ ಉತ್ತರಿಸಲಿಲ್ಲ. ಆದಿ ಫೋಟೋಗ್ರಾಫನ್ನು ಬೆಳಕಿನ ಕೆಳಗೆ ಹಿಡಿದ. ಮಾಯಾಳ ಮುಖವನ್ನು ಸಂಪೂರ್ಣವಾಗಿ ಅಳಿಸಲು ಪ್ರಯತ್ನಿಸಿದ್ದರು. ಆದರೆ ಕಣ್ಣಿನ ಒಂದು ಸಣ್ಣ ಭಾಗ ಇನ್ನೂ ಕಾಣಿಸುತ್ತಿತ್ತು. ಒಂದು ಕಣ್ಣು ಮತ್ತು ಅದರ ಕೆಳಗೆ ಸಣ್ಣ ನಗು. ಆದಿ ಝೂಮ್ ಲೆನ್ಸ್ ತೆಗೆದುಕೊಂಡು ಫೋಟೋಗ್ರಾಫನ ಚಿತ್ರವನ್ನು ಸೆರೆ ಹಿಡಿದ. ಅವನು ಇಮೇಜ್ ಎನ್ಲಾರ್ಜ್ ಮಾಡಿದ. ಆ ಕ್ಷಣದಲ್ಲಿ ಅವನಿಗೆ ಒಂದು ವಿಚಿತ್ರ ಸಂಗತಿ ಕಂಡಿತು. ಮಾಯಾಳ ಹಿಂದೆ ಶಾಲಾ ಕಟ್ಟಡದ ಕಿಟಕಿಯೊಂದರಲ್ಲಿ ಒಂದು ನೆರಳು. ಆದಿ ಇಮೇಜ್ ಇನ್ನಷ್ಟು ಎನ್ಲಾರ್ಜ್ ಮಾಡಿದ. ಅದು ವಿದ್ಯಾರ್ಥಿಯ ನೆರಳಿನಂತೆ ಕಾಣಲಿಲ್ಲ. ಅದು ಒಬ್ಬ ಹುಡುಗಿಯ ಆಕಾರ. ನೇತ್ರ ಕೂಡ ನೋಡಿದಳು. ಇದು. ಅವಳ ಮಾತು ನಿಂತಿತು. ಏನು? ಆ ದಿನ ನಾವು ಫೋಟೋಗ್ರಾಫ್ ತೆಗೆದುಕೊಂಡಾಗ ಆ ಕಿಟಕಿ ಖಾಲಿಯಾಗಿತ್ತು. ಆದಿ ನಿಧಾನವಾಗಿ ಕೇಳಿದ. ಹಾಗಾದರೆ ಈ ನೆರಳು? ನೇತ್ರ ಉತ್ತರಿಸಲಿಲ್ಲ. ಆದಿ ಫೋಟೋಗ್ರಾಫನ್ನು ಮತ್ತೆ ನೋಡಿದ.
ಮಾಯಾಳ ಮುಖದ ಮೇಲೆ ಹಾಕಲಾಗಿದ್ದ ಕಪ್ಪು ಮಸಿ ಅವನಿಗೆ ಏನೋ ವಿಚಿತ್ರವಾಗಿ ಕಾಣಿಸಿತು. ಅವನು ಫೋಟೋಗ್ರಾಫನ್ನು ತಿರುಗಿಸಿದ. ಹಿಂದೆ ಹಳೆಯ ಕೈಬರಹ, ಮಳೆಯ ಮೊದಲು. ಅದರ ಕೆಳಗೆ ಒಂದು ದಿನಾಂಕ, 17 ಜೂನ್ 2003. ಆದಿ ಬೆಚ್ಚಿಬಿದ್ದ. ಇದೇನಾ ಆ ದಿನ? ನೇತ್ರ ತಲೆ ಆಡಿಸಿದಳು. ಹೌದು. ಮಕ್ಕಳು ಕಾಣೆಯಾಗಿದ್ದ ದಿನ? ಹೌದು. ಆದಿ ಫೋಟೋಗ್ರಾಫಿನ ಹಿಂಭಾಗವನ್ನು ಮತ್ತಷ್ಟು ಗಮನಿಸಿದ. ಅದರ ಕೆಳಭಾಗದಲ್ಲಿ ಇನ್ನೊಂದು ಸಣ್ಣ ವಾಕ್ಯ ಇತ್ತು. ಮಸಿ ಬಹುತೇಕ ಮಾಸಿತ್ತು, ಆದರೂ ಓದಲು ಸಾಧ್ಯವಾಗುತ್ತಿತ್ತು. ಒಬ್ಬಳು ಮಾತ್ರ ಹಿಂದಿರುಗುತ್ತಾಳೆ. ಆದಿ ನಿಧಾನವಾಗಿ ನೇತ್ರಳ ಕಡೆ ನೋಡಿದ. ನೇತ್ರನ ಕಣ್ಣುಗಳಲ್ಲಿ ನೀರು ತುಂಬಿತು. ಅದು ನನ್ನ ಬಗ್ಗೆ. ಆದಿ ಮೌನ. ನಾನು ಮಾತ್ರ ಹಿಂದಿರುಗಿದ್ದೆ, ಆದರೆ ನನಗದು ಹೇಗಾಯಿತು ಅನ್ನೋದು ನೆನಪಿಲ್ಲ. ನೇತ್ರ ನಿಧಾನವಾಗಿ ಫೋಟೋಗ್ರಾಫನ್ನು ಮೇಜಿನ ಮೇಲೆ ಇಟ್ಟಳು. ನಾನು ಚಿಕ್ಕವಳಿದ್ದಾಗ, ಆ ರಾತ್ರಿ ನಂತರ ನನ್ನ ತಂದೆ ತಾಯಿ ಈ ವಿಷಯದ ಬಗ್ಗೆ ಮಾತನಾಡುವುದನ್ನೇ ನಿಲ್ಲಿಸಿದರು. ಯಾರಾದರೂ ಮಾಯಾಳ ಬಗ್ಗೆ ಕೇಳಿದರೆ ಅವರು ವಿಷಯ ಬದಲಿಸುತ್ತಿದ್ದರು. ಯಾಕೆ? ನೇತ್ರ ಉತ್ತರಿಸಿದರು. ಭಯ. ಯಾರ ಭಯ? ಮಾಯಾಳದು. ಆದಿ ನಿಧಾನವಾಗಿ ಕೇಳಿದ. ಅವಳು ನಿಮ್ಗೇನು ಮಾಡಿದಳು? ನೇತ್ರ ತಕ್ಷಣ ತಲೆಯಾಡಿಸಿದಳು. ಏನೂ ಇಲ್ಲ, ಮಾಯಾ ಕೆಟ್ಟ ಹುಡುಗಿಯಲ್ಲ. ಹಾಗಾದರೆ? ಜನರು ಅವಳನ್ನು ತಪ್ಪಾಗಿ ಅರ್ಥ ಮಾಡಿಕೊಂಡ್ರು. ಏನಾಯಿತು? ನೇತ್ರ ವಿಂಡೋ ಕಡೆ ನೋಡಿದಳು. ಆ ರಾತ್ರಿ ಬಸ್ ಟನಲ್ ಕಡೆ ಹೋಯಿತು. ಆದಿ ಬೆಚ್ಚಿಬಿದ್ದ. ನೀವು ಟನಲ್ ನೋಡಿದ್ದೀರಾ? ಇಲ್ಲ, ಆದರೆ ನಿಮಗದು ಗೊತ್ತೇ? ನೇತ್ರ ನಿಧಾನವಾಗಿ ಹೇಳಿದಳು. ನನಗೆ ನೆನಪಿರುವ ಕೊನೆಯ ದೃಶ್ಯ, ಒಂದು ಹಳೆಯ ಕಲ್ಲಿನ ಗೋಡೆ. ಅದರ ಮುಂದೆ ಮಾಯಾ ನಿಂತಿದ್ದಳು. ಅವಳ ಕೈಯಲ್ಲಿ ಒಂದು ಸಣ್ಣ ಲ್ಯಾಂಟರ್ನ್. ಅವಳು ನನಗೆ ಏನೋ ಹೇಳುತ್ತಿದ್ದಳು. ಆದಿ ಕೇಳಿದ. ಏನು? ನೇತ್ರ ಕಣ್ಣು ಮುಚ್ಚಿದಳು. ಕೆಲವು ಕ್ಷಣಗಳ ನಂತರ ಅವಳು ನಿಧಾನವಾಗಿ ಹೇಳಿದಳು. ಹಿಂದೆ ನೋಡಬೇಡ. ಆದಿ ಮಿಂತ. ಅವಳು ಹಾಗೆ ಯಾಕೆ ಹೇಳಿದಳು? ಗೊತ್ತಿಲ್ಲ. ನಂತರ? ನನಗೆ ನೆನಪಿಲ್ಲ. ಆದಿ ಮತ್ತೆ ಫೋಟೋಗ್ರಾಫ್ ಕಡೆ ನೋಡಿದ. ಅವನಿಗೆ ಏನೋ ಅಸಹಜವಾಗಿ ಅನಿಸಿತು. ಅವನು ಫೋಟೋಗ್ರಾಫ್ ತೆಗೆದುಕೊಂಡು ಕಿಟಕಿಯ ಬೆಳಕಿನ ಮುಂದೆ ಹಿಡಿದ. ಹಿಂದಿನ ಬೆಳಕು ಫೋಟೋಗ್ರಾಫ್ ಮೂಲಕ ಸ್ವಲ್ಪ ಕಾಣಿಸಿತು. ಮಾಯಾಳ ಮುಖದ ಮೇಲೆ ಕಪ್ಪು ಮಸಿ ಇದ್ದರೂ ಅದರ ಕೆಳಗೆ ಇನ್ನೊಂದು ಚಿತ್ರ ಇರುವಂತೆ ಕಂಡಿತು. ಆದಿ ಬೆಚ್ಚಿಬಿದ್ದ. ಇದು ಏನು? ನೇತ್ರ ಹತ್ತಿರ ಬಂದಳು. ಆದಿ ಫೋಟೋಗ್ರಾಫನ್ನು ನಿಧಾನವಾಗಿ ಬೆಳಕಿಗೆ ತಿರುಗಿಸಿದ. ಕಪ್ಪು ಮಸಿಯ ಕೆಳಗೆ ಮಾಯಾಳ ನಿಜವಾದ ಮುಖದ ಔಟ್ಲೈನ್ ಕಾಣಿಸುತ್ತಿತ್ತು. ಆದರೆ ಅವಳ ಕಣ್ಣುಗಳು ಕ್ಯಾಮ್ರಾ ಕಡೆ ನೋಡುತ್ತಿರಲಿಲ್ಲ. ಅವು ಆದಿಯ ಕಡೆ ನೋಡುತ್ತಿದ್ದಂತೆ ಕಾಣಿಸುತ್ತಿದ್ದವು. ಆದಿ ಫೋಟೋಗ್ರಾಫ್ ಕೆಳಗೆ ಇಟ್ಟ. ಇದು ಕೋಇನ್ಸಿಡೆನ್ಸ್. ನೇತ್ರ ಏನೂ ಹೇಳಲಿಲ್ಲ. ಅಷ್ಟರಲ್ಲಿ ಕೆಸೆಟ್ ಪ್ಲೇಯರ್ ತಾನಾಗಿಯೇ ಆನ್ ಆಯಿತು. ಇಬ್ಬರೂ ತಿರುಗಿ ನೋಡಿದರು. ಪ್ಲೇ ಆಗುತ್ತಿತ್ತು. ಆದರೆ ಆದಿ ಕೆಸೆಟ್ ನಿಲ್ಲಿಸಿದ್ದ. ಅವನು ನಿಧಾನವಾಗಿ ಪ್ಲೇಯರ್ ಹತ್ತಿರ ಹೋದ. ರೆಕಾರ್ಡಿಂಗ್ನಲ್ಲಿ ಈಗ ಮಕ್ಕಳ ಮಾತುಗಳಿಲ್ಲ, ಕೇವಲ ಮಳೆ ಮತ್ತು ದೂರದಲ್ಲಿ ಒಂದು ರೈಲು. ಆದಿ ವಾಲ್ಯೂಮ್ ಹೆಚ್ಚಿಸಿದ. ಮತ್ತೊಂದು ಧ್ವನಿ, ಒಬ್ಬ ಹುಡುಗಿಯ ಧ್ವನಿ. ಈ ಬಾರಿ ಅದು ತುಂಬ ಸ್ಪಷ್ಟ. ನೇತ್ರ. ನೇತ್ರ ಹಿಂದೆ ಸರಿದಳು. ಬೇಡ. ಧ್ವನಿ ಮತ್ತೆ. ನೇತ್ರ, ನೀನು ನನ್ನನ್ನು ಯಾಕೆ ಬಿಟ್ಟು ಹೋದೆ? ನೇತ್ರನ ಕಣ್ಣುಗಳಿಂದ ಕಣ್ಣೀರು ಬಿತ್ತು. ನಾನು ನಿನ್ನನ್ನು ಬಿಟ್ಟು ಹೋಗಲಿಲ್ಲ. ಅವಳ ಧ್ವನಿ ನಡುಗಿತು. ಆದಿ ಅವಳನ್ನು ನೋಡುತ್ತಿದ್ದ. ರೆಕಾರ್ಡಿಂಗ್ನಲ್ಲಿ ಮಾಯಾಳ ಧ್ವನಿ ಮತ್ತೆ ಕೇಳಿಸಿತು. ಈ ಬಾರಿ ಅವಳು ನಗುತ್ತಿದ್ದಳು. ಸುಳ್ಳು. ಕೆಸೆಟ್ ನಿಂತಿತು. ಕೊಠಡಿಯಲ್ಲಿ ಮೌನ. ಆದಿ ನಿಧಾನವಾಗಿ ಕೇಳಿದ. ಅವಳು ಇನ್ನೂ ನಿಮ್ಮನ್ನು ನೆನಪಿಸಿಕೊಳ್ಳುತ್ತಾಳೆ? ನೇತ್ರ ತಲೆ ಆಡಿಸಿದಳು. ಇಲ್ಲ.
ಅವಳು ನನ್ನನ್ನು ನೆನಪಿಸಿಕೊಳ್ಳುತ್ತಾಳೆ. ಆದಿ ಬೆಚ್ಚಿಬಿದ್ದ. ನನ್ನನ್ನು? ನೇತ್ರ ಅವನ ಕಡೆ ನೋಡಿದಳು. ಅವಳು ನಿಮ್ಮ ಹೆಸರನ್ನು ಹೇಗೆ ತಿಳಿದಿದ್ದಾಳೆ? ಆದಿ ಉತ್ತರಿಸಲಿಲ್ಲ. ಅದೇ ಪ್ರಶ್ನೆ ಅವನ ಮನಸ್ಸಿನಲ್ಲೂ ಇತ್ತು. ಅಷ್ಟರಲ್ಲಿ ಮೇಜಿನ ಮೇಲೆ ಇಟ್ಟಿದ್ದ ಫೋಟೋಗ್ರಾಫ್ ನಿಧಾನವಾಗಿ ಜಾರಿತು. ಅದು ನೆಲಕ್ಕೆ ಬಿತ್ತು. ಆದಿ ಅದನ್ನು ಎತ್ತಿಕೊಂಡ. ಈ ಬಾರಿ ಮಾಯಾಳ ಮುಖದ ಮೇಲೆ ಇದ್ದ ಕಪ್ಪು ಮಸಿ ಸ್ವಲ್ಪ ಕಡಿಮೆಯಾದಂತೆ ಕಾಣಿಸಿತು. ಅದರ ಕೆಳಗೆ ಅವಳ ಮುಖ ಇನ್ನಷ್ಟು ಸ್ಪಷ್ಟವಾಗಿತ್ತು. ಮತ್ತು ಆದಿಗೆ ಒಂದು ಭಯಾನಕ ವಿಷಯ ಗಮನಕ್ಕೆ ಬಂತು. ಫೋಟೋಗ್ರಫಿನಲ್ಲಿದ್ದ 12 ವಿದ್ಯಾರ್ಥಿಗಳಲ್ಲಿ ಮೊದಲಿಗೆ ಎಲ್ಲರೂ ಕ್ಯಾಮ್ರಾ ಕಡೆ ನೋಡುತ್ತಿದ್ದರು. ಆದರೆ ಈಗ 12 ಜನರು ಆದಿಯ ಕಡೆ ನೋಡುತ್ತಿದ್ದರು. ಆದಿ ಫೋಟೋಗ್ರಾಫನ್ನು ಕೈಯಿಂದ ಬಿಟ್ಟ. ನೆಲದ ಮೇಲೆ ಬಿದ್ದ ಫೋಟೋಗ್ರಾಫ್ನಿಂದ ಒಂದು ಸಣ್ಣ ಧ್ವನಿ ಕೇಳಿಸಿತು. ಮುಂದಿನ ಬಾರಿ. ಕೆಲವು ಕ್ಷಣ ಮೌನ. ನಂತರ, ನೀನು ನಮ್ಮ ಜೊತೆಗೆ ಫೋಟೋಗ್ರಾಫ್ನಲ್ಲಿ ಇರುತ್ತೀಯ. ಆದಿ ಮತ್ತು ನೇತ್ರ ಒಬ್ಬರನ್ನೊಬ್ಬರು ನೋಡಿದರು. ಹೊರಗೆ ಮಳೆ ಮತ್ತೆ ಜೋರಾಯಿತು. ದೂರದ ಕಾಡಿನೊಳಗೆ ಯಾವುದೋ ಹಳೆಯ ಲೋಹದ ವಸ್ತು ಗಾಳಿಗೆ ಅಪ್ಪಳಿಸಿದಂತೆ ಶಬ್ದವಾಯಿತು. ಒಮ್ಮೆ, ಮತ್ತೆ ಎರಡನೇ ಬಾರಿ. ನೇತ್ರ ನಿಧಾನವಾಗಿ ಹೇಳಿದಳು, ಇದು ಮತ್ತೆ ಶುರುವಾಗಿದೆ. ಆದಿ ಕೇಳಿದ, ಏನು? ನೇತ್ರ ಕಿಟಕಿಯ ಹೊರಗೆ ನೋಡಿದಳು. ಮಾಯಾಳ ನೆನಪು. ಊರಿನಲ್ಲಿ ಮತ್ತೆ ಎಚ್ಚರವಾಗುತ್ತಿದೆ. ಆದಿ ಫೋಟೋಗ್ರಾಫನ್ನು ಮತ್ತೆ ಎತ್ತಿಕೊಂಡ. ಅವನು ಮಾಯಾಳ ಮುಖದ ಕಡೆ ನೋಡಿದ ಮತ್ತು ಅವನಿಗೆ ಮೊದಲ ಬಾರಿಗೆ ಒಂದು ಅನುಮಾನ ಬಂತು. ಬಹುಶಃ ಮಾಯಾ ಈ ಊರಿನ ಭೂತಕಾಲವಲ್ಲ. ಬಹುಶಃ ಅವಳು ಇನ್ನೂ ಎಲ್ಲೋ ಇದ್ದಾಳೆ ಮತ್ತು ಅವಳು ಆದಿಯನ್ನು ಕಾಯುತ್ತಿದ್ದಾಳೆ. ಆದರೆ ಆದಿ ಇನ್ನೂ ತಿಳಿಯದ ಒಂದು ಸತ್ಯವಿತ್ತು. 2003ರ ಆ ಫೋಟೋಗ್ರಾಫ್ನಲ್ಲಿ ಮಾಯಾಳ ಮುಖವನ್ನು ಮಾತ್ರ ಅಳಿಸಲಾಗಿರಲಿಲ್ಲ. ಆ ಫೋಟೋಗ್ರಾಫ್ನಲ್ಲಿದ್ದ ಸಂಪೂರ್ಣ ಘಟನೆಯನ್ನೇ ದೇವರ ಕಾಡಿನ ಜನರ ನೆನಪಿನಿಂದ ಅಳಿಸಲಾಗಿತ್ತು. ಮತ್ತು ಆ ಮರೆತು ಹೋದ ನೆನಪುಗಳನ್ನು ಮತ್ತೆ ಜಾಗೃತಗೊಳಿಸಲು ಯಾರೋ ಉದ್ದೇಶಪೂರ್ವಕವಾಗಿ ಆದಿಯನ್ನು ದೇವರ ಕಾಡಿಗೆ ಕರೆಸಿಕೊಂಡಿದ್ದರು. ಆದರೆ ಆ ವ್ಯಕ್ತಿ ಯಾರು? ಮಾಯಾಳ ತಂದೆಯ? ಯಾರು ಜೀವಂತ ಮನುಷ್ಯನ? ಅಥವಾ 23 ವರ್ಷಗಳಿಂದ ಟನಲ್ ಒಳಗೆ ಕಾಯುತ್ತಿರುವ ಯಾರೋ ಮತ್ತೊಬ್ಬನ?